ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಪತಿ ನಮಃ. ಶ್ರೀ ಅನ್ನಪೂರ್ಣೇಶ್ವರಿಯೇ ನಮಃ. ಎಲ್ಲರಿಗೂ ಕೂಡ ನಮಸ್ಕಾರ. ಹೋದ ಸತಿ ನಾವು ವರಸಿದ್ಧಿ ವಿನಾಯಕ ಸ್ವಾಮಿಯ ಪೂಜೆ ಮತ್ತು ವಿನಾಯಕ ಶಾಂತಿ ಹೋಮಗಳ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೆ. ಈ ಸತಿ ಶಕ್ತಿ ಗಣಪತಿಯ ಆರಾಧನೆ ಮತ್ತು ಬಾಲಗಣಪತಿ ಹೋಮ ಪೂಜೆಯ ಬಗ್ಗೆ ತಿಳಿಸುವವನಿದ್ದೇನೆ. ದಯವಿಟ್ಟು ತಾವುಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಹಾಗೆ ವೈ.ಎನ್. ಶರ್ಮಾ ಅವರ ನಿರ್ಮಾಣದಲ್ಲಿ ರಾಜಾ ರವಿಶಂಕರ್ ಅವರ ನಿರ್ದೇಶನದಲ್ಲಿ ಆಚಾರ್ಯ ಶ್ರೀ ಶಂಕರ ಹೇಳುವಂಥ ಒಂದು ಚಲನಚಿತ್ರ ಬಿಡುಗಡೆ ಆಗಿದೆ. ಅದರಲ್ಲಿ ನನಗೆ ಶಂಕರಾಚಾರ್ಯ ಪಾತ್ರ ಮಾಡುವಂತಹ ಸೌಭಾಗ್ಯ ದೊರಕಿದೆ. ಈ ಚಲನಚಿತ್ರ ಅದ್ವೈತ ಸಿದ್ಧಾಂತವನ್ನು ಸಾರುವಂಥ ಅದ್ಭುತವಾದಂಥ ಶಂಕರಾಚಾರ್ಯ ಜೀವನ ಚರಿತ್ರೆಯನ್ನು ತೆರೆ ಮೇಲೆ ಬರುವಂತೆ ಮಾಡಿದ್ದಾರೆ. ತಾವುಗಳೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಲನಚಿತ್ರವನ್ನು ಟಾಕೀಸ್ಗಳಲ್ಲಿ, ಸಿನಿಮಾ ಥಿಯೇಟರ್ಗಳಲ್ಲಿ ಹೋಗಿ ನೋಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಬುಕ್ ಮೈ ಶೋದಲ್ಲಿ ಇದನ್ನು ಬುಕ್ ಮಾಡಿಕೊಳ್ಬೋದು. ಅದೇ ರೀತಿಯಲ್ಲಿ ನಾವು ಇವತ್ತು ಮೊದಲನೇದಾಗಿ ಶಕ್ತಿ ಗಣಪತಿ ಆರಾಧನೆ ಬಗ್ಗೆ ತಿಳ್ಕೊಳ್ಳೋಣ. ಶಕ್ತಿ ಗಣಪತಿಯ ಆರಾಧನೆ ಮಾಡುವುದರಿಂದ ಯಾವ ರೀತಿಯಾದಂಥ ಅನುಗ್ರಹ ಆ ಭಗವಂತನಿಂದ ನಮಗೆ ಆಗ್ತದೆ ಹೇಳುವುದನ್ನು ತಿಳ್ಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ವಿಶೇಷವಾದಂತಹ ಸಾಧನೆ ಮಾಡಬೇಕು ಅನ್ನುವಂಥ ಸಂಕಲ್ಪ ಇರ್ತದೆ ಮತ್ತು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಒಂದೊಂದು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಆ ಪ್ರಯತ್ನಗಳು ಸಫಲ ಆಗುವಂಥದ್ದು 100ಕ್ಕೆ 20 ಜನರಿಗೋ 30 ಜನರಿಗೋ ಮಾತ್ರ. ಉಳಿದಂಥವರು ಆ ಪ್ರಯತ್ನದ ಸಫಲತೆ ಸ್ವಲ್ಪ ಕಡಿಮೆ ಇರ್ತದೆ. ಪ್ರತಿಯೊಬ್ಬರಿಗೂ ಉನ್ನತವಾದಂಥ ಸ್ಥಾನಮಾನ, ಏನೋ ಒಂದು ದೊಡ್ಡ ಆಸೆ, ದೊಡ್ಡದಾದಂಥ ಲಾಭ, ಹೀಗೆ ಅವರವರ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಭಗವಂತನ ಆರಾಧನೆಯನ್ನು ಮಾಡ್ತಾ ಇರ್ತಾರೆ. ಯಾಕೆಂದರೆ ಕಲಿಯುಗದಲ್ಲಿ ಭಗವಂತನ ಆರಾಧನೆ ಮಾಡದೆ ನಮ್ಮ ಯಾವ ಒಂದು ಕಾಮನೆಗಳನ್ನು ಕೂಡ ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ತಿಳಿದವರು. ನಮ್ಮ ಆಸೆಗಳನ್ನು, ನಮ್ಮ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಭಗವಂತನೇ ಆರಾಧನೆ ಒಂದೇ ಮಾರ್ಗ. ಅಂತಹ ಶಕ್ತಿ ಗಣಪತಿ ಆರಾಧನೆಯನ್ನು ಮಾಡುವುದರಿಂದ ಹೆಸರಲ್ಲೇ ಹೇಳುವಂತೆ ಶಕ್ತಿ, ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದಂಥ ಸ್ಥಾನ ಮಾನ, ಉನ್ನತವಾದಂಥ ಒಂದು ಅವಕಾಶಗಳು ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾದಂಥ ಒಂದು ಶಕ್ತಿ ಹೇಳುವಂಥದ್ದು ಬೇಕಾಗ್ತದೆ. ಹಾಗಾಗಿ ಮನುಷ್ಯನು 2 ರೀತಿಯಲ್ಲಿ ದೇವರ ಆರಾಧನೆಯನ್ನು ಮಾಡ್ತಾರೆ. ಒಂದು ಶಕ್ತಿಗೋಸ್ಕರವಾಗಿ, ಒಂದು ಮುಕ್ತಿಗೋಸ್ಕರವಾಗಿ. ಅಂತಹ ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡುವುದರ ಮೂಲ ಉದ್ದೇಶ ಏನು ಅಂತಂದರೆ ವಿಶೇಷವಾದಂಥ ಆ ಗಣಪತಿಯ ಅನುಗ್ರಹದಿಂದ ನಮಗೆ ವಿಶೇಷವಾದಂಥ ಒಂದು ಚೈತನ್ಯ ಬರಲಿ ಹೇಳುವಂಥ ದೃಷ್ಟಿಯಿಂದ ಆ ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಾಯಕರಾಗಬೇಕು, ಜನನಾಯಕರುಗಳಾಗಬೇಕು, ಅಥವಾ ರಾಜಕಾರಣದಲ್ಲಿ ಮುಂದೆ ಬರಬೇಕು, ನಾವು ಮಾಡುವಂಥ ಉದ್ಯೋಗದಲ್ಲಿ ಉನ್ನತವಾದಂಥ ಪ್ರಮೋಷನನ್ನು ಹೊಂದಿ ಉನ್ನತವಾದಂಥ ಸ್ಥಾನಮಾನವನ್ನು ನಾವು ಗಳಿಸಬೇಕು, ನಮ್ಮನ್ನು 4 ಜನರು ನಮ್ಮ ಮಾತನ್ನು ಕೇಳುವಂತೆ ಆಗಬೇಕು ಹೇಳಾದರೆ ಅದಕ್ಕೆ ಒಂದು ಶಕ್ತಿ ಹೇಳುವಂಥದ್ದು ಬೇಕೇ ಬೇಕು. ವಿಶೇಷವಾದಂತಹ ಚೈತನ್ಯ ಹೇಳುವಂಥದ್ದು ನಮ್ಮಲ್ಲಿ ಇರಬೇಕು. ಅಂತಹ ಚೈತನ್ಯ ನಮಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಆರಾಧನೆ, ಅದು ಶಕ್ತಿ ಗಣಪತಿ ಆರಾಧನೆ. ಇದರಲ್ಲಿ ಮೂಲಮಂತ್ರ ಜಪ ಅಂತ ಹೇಳ್ತಾರೆ. ಓಂ ರೀಂ ಹೇಳುವಂಥ ಒಂದು ಮೂಲಮಂತ್ರ ಬರುತ್ತದೆ. ಆ ಮೂಲಮಂತ್ರ ಜಪವನ್ನು 1,00,000 ಬಾರಿ ಜಪವನ್ನು ಮಾಡಬೇಕು ಅಂತ ಹೇಳ್ತಾರೆ. 1,00,000 ಮೂಲಮಂತ್ರ ಜಪವನ್ನು ಮಾಡಿ ತದ್ದಶಾಂಶದಿಂದ ಅಂದರೆ 10,008, 1,00,008 ಜಪ, 10,008 ಕಬ್ಬಿನ ಗಂಟೆಯಿಂದ ಹೋಮವನ್ನು ಮಾಡಬೇಕು. ಹೋಮವನ್ನು ಮಾಡಿ ಪೂರ್ಣಾವತಿಯನ್ನು ಮಾಡಿದಾಗ ಆ ಶಕ್ತಿ ಗಣಪತಿ ಆರಾಧನೆ ಹೇಳುವಂಥದ್ದು ಸಂಪನ್ನ ಆಗ್ತದೆ. ಅಂತಹ ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡುವುದರ ಮೂಲಕವಾಗಿ ನಾವು ಮಾಡುವಂತಹ ಎಲ್ಲ ವಿಧವಾದಂತಹ ಕೆಲಸದಲ್ಲಿ ವಿಶೇಷವಾದಂತಹ ಚೈತನ್ಯವನ್ನು ಹೊಂದಿ ಮಾಡುವಂತಹ ಕೆಲಸದಲ್ಲಿ ಯಶಸ್ಸನ್ನು ಹೊಂದುವಂತೆ ಆಗಬೇಕು ಹೇಳುವಂಥದ್ದು ನಮ್ಮ ಆಸೆ. ಯಾಕೆ ಅಂತಂದರೆ ಯಾರು ಅಬಲರಿದ್ದಾರೋ ಅವರ ಮೇಲೆ ಬಲಪ್ರಯೋಗ ಆಳುವಂಥದ್ದಾಗ್ತದೆ. ಯಾರು ಗಟ್ಟಿ ಇದ್ದಾರೋ, ಯಾರು ಶಕ್ತಿವಂತರಿದ್ದಾರೋ ಅವರೇ ಕೂಡ ಇಡೀ ಪ್ರಪಂಚವನ್ನು ಆಳುವಂಥವರಾಗ್ತಾರೆ. ಶಕ್ತಿ ಇಲ್ಲದೆ ಇದ್ದವರು ಆಳಿಸಿಕೊಳ್ಳುವವರಾಗ್ತಾರೆ. ಅಂತಹ ಶಕ್ತಿ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಆ ಆರಾಧನೆಯನ್ನು ಮಾಡುವುದರಿಂದ ಆ ಭಗವಂತನ ಪೂರ್ಣ ಅನುಗ್ರಹ ಉಂಟಾಗಿ ನಮ್ಮೆಲ್ಲ ಶಕ್ತಿ ಅಂತಂದರೆ ಕೇವಲ ದೈಹಿಕ ಶಕ್ತಿ ಒಂದೇ ಅಲ್ಲ,
ಆರೋಗ್ಯದ ಶಕ್ತಿ ಒಂದೇ ಅಲ್ಲ, ಸಂಪತ್ತಿನ ಶಕ್ತಿ ಇರ್ಬೋದು, ಮಾನಸಿಕವಾದಂತಹ ಶಕ್ತಿ ಇರ್ಬೋದು. ಹೀಗೆ ಪ್ರತಿಯೊಂದು ನಾವು 4 ಜನರಿಗಿಂತ ಹೆಚ್ಚು ಪ್ರಬಲವಾಗಬೇಕು ಅಂತ ಹೇಳಿದ್ರೆ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಶಕ್ತಿ ಬೇಕು. ಅಂತಹ ಶಕ್ತಿಯನ್ನು ಆ ಮಹಾಗಣಪತಿ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಆರಾಧನೆಯನ್ನು ಮಾಡಬೇಕು ಅಂತ ಹೇಳುವಂಥದ್ದು. ಎರಡನೆಯದಾಗಿ ಬಾಲಗಣಪತಿ ಹೋಮ. ಬಾಲಗಣಪತಿ ಹೋಮವನ್ನು ಮಾಡುವ ಒಂದು ಪ್ರಯೋಜನ ಏನು ಅಂತಂದರೆ, ಮದುವೆಯ ಆಕಾಂಕ್ಷಿಗಳು, ಉದಾಹರಣೆಗೆ ಒಬ್ಬ ಹುಡುಗನಿಗೆ ಇಂಥದ್ದೇ ಒಂದು ಹುಡುಗಿ ಇರಬೇಕು ನನ್ನ ಜೀವನದಲ್ಲಿ ಹೇಳುವಂಥ ಆಸೆ ಇರ್ತದೆ. ಇಂತಿಂಥ ಗುಣ ಲಕ್ಷಣಗಳು ಇರುವಂತಹ, ಈ ರೀತಿಯಾದಂತಹ ನಮ್ಮ ಮನೆಗೆ ಹೊಂದಾಣಿಕೆ ಆಗುವಂತಹ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಫ್ಯಾಮಿಲಿಗೆ ಹೇಗೆ ಸಪೋರ್ಟ್ ಆಗುವ, ಈ ರೀತಿಯಾಗಿ ಸಪೋರ್ಟ್ ಆಗಬೇಕು ಹೇಳುವಂಥದ್ದು ಒಬ್ಬ ಹುಡುಗನ ಜೀವನದಲ್ಲಿ ಸಂಕಲ್ಪ ಇರ್ತದೆ. ಅದೇ ರೀತಿಯಲ್ಲಿ ಹುಡುಗಿಯ ಜೀವನದಲ್ಲೂ ಕೂಡ ನಮಗೆ ಇಂಥದೇ ಹುಡುಗ ಬೇಕು ಹೇಳುವಂಥ ಮನಸ್ಸಿನಲ್ಲಿ ಆಸೆ ಇರ್ತದೆ. ಆದರೆ ಆ ಹುಡುಗ ಮತ್ತು ಹುಡುಗಿಗೆ ಅಂತಹ ಹುಡುಗನೋ ಅಥವಾ ಅಂತಹ ಹುಡುಗಿಯು ಎಷ್ಟೇ ಹುಡುಕಿದ್ರೂ ಸಿಗೋದಿಲ್ಲ. ಆವಾಗ ಏನಾಗ್ತದೆ ಅಂತಂದರೆ, ಮದುವೆ ಆಗಲಿಕ್ಕೆ ಸಮಯ ಆಗುವಂಥದ್ದು ಅಥವಾ ಮದುವೆಯ ವಯಸ್ಸು ಕಳೆದು ಹೋಗುವಂಥದ್ದು ಇದೆಲ್ಲ ಆಗ್ತದೆ. ಹಾಗಾಗಿ ಈ ಬಾಲಗಣಪತಿಯ ಆರಾಧನೆಯನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೇ ಹೋದಾದರೆ ಹುಡುಗನಿಗೆ ಅಥವಾ ಹುಡುಗಿಗೆ ಇಂಥದ್ದೇ ಹುಡುಗ ಬೇಕು ಹೇಳುವಂಥ ಏನು ಮನಸ್ಸಿನಲ್ಲಿ ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಬಾಲಗಣಪತಿಯ ಆರಾಧನೆಯನ್ನು 126 ತೆಂಗಿನಕಾಯಿ ತುರಿಯಿಂದ ಹರಿದ್ರ ಮತ್ತು ಬಾಳೆಹಣ್ಣು, ಮಧು, ಶರ್ಕರ ಈ ದ್ರವ್ಯಗಳನ್ನು 126 ತುರಿಗಳಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ತೆಂಗಿನಕಾಯಿ ತುರಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು 1008 ಬಾರಿ ಆಹುತಿಯನ್ನು ಹಾಕಬೇಕು. ಅದು ಹೇಗೆ ಪ್ರಾರಂಭ ಆಗಬೇಕು ಹೋಮ ಅಂತಂದರೆ, ಹೋಮ ಪ್ರಾರಂಭ ಆಗಿ ಪೂರ್ಣಾಹುತಿ ಸರಿಯಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ಪೂರ್ಣಾಹುತಿ ಆಗಬೇಕಂತೆ. ಆವಾಗ ಮಾತ್ರ ಆ ಹೋಮದ ಫಲ ಆಳುವಂಥದ್ದು ಪ್ರಾಪ್ತಿ ಆಗ್ತದೆ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಪ್ರಾರಂಭ ಆಗಿ ಸರಿಯಾಗಿ ಸೂರ್ಯೋದಯಕ್ಕೆ ಬಾಲಗಣಪತಿ ಹೋಮದ ಪೂರ್ಣಾಹುತಿ ಆಗಬೇಕು. ಹೀಗೆ ಮಾಡುವುದರಿಂದ ವಿವಾಹಕ್ಕೆ ಅತ್ಯಂತ ಪ್ರಶಸ್ತವಾದಂತಹ ಹುಡುಗನಿಗೆ ಉತ್ತಮವಾದಂತಹ ಹುಡುಗಿಯೋ ಅಥವಾ ಹುಡುಗಿಗೆ ಉತ್ತಮವಾದಂಥ ಹುಡುಗನೋ ಸಿಗ್ತಾನೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಇವತ್ತು ವಿವಾಹ ನಂತರ ಜೀವನ ತುಂಬ ಜನರಿಗೆ ಅನೇಕ ಸಮಸ್ಯೆಗಳು ವಿವಾಹ ನಂತರ ಜೀವನದಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಡೈವರ್ಸ್ಗಳು ಈ ಥರದ್ದೆಲ್ಲ ತುಂಬ ಜಾಸ್ತಿ ಆಗ್ತದೆ. ನಾವು ತಂದೆ ತಾಯಿಗಳು, ಪಾಲಕರು ಹುಡುಗನನ್ನು ಹುಡುಕಬೇಕಾದರೂ ಅಥವಾ ಹುಡುಗಿಯನ್ನು ಹುಡುಗನಿಗೆ ಹುಡುಕಬೇಕಾದರೂ ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದ್ದರಿಂದ ಅದು ಎಷ್ಟೋ ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತದೆ. ಅಂತಹ ಚಿಕ್ಕ ತಪ್ಪುಗಳು ನಡೀಬಾರದು. ಯಾಕೆ ಅಂತಂದರೆ, ವಿವಾಹ ನಂತರ ಹುಡುಗಿ ಅತ್ಯಂತ ಅನ್ಯೋನ್ಯವಾಗಿ ಬಾಳಬೇಕು. ಹಾಗೆ ಅವರ ಒಬ್ಬರಿಗೊಬ್ಬರಿಗೆ ಮಾನಸಿಕವಾದಂಥ ಹೊಂದಾಣಿಕೆ ಚೆನ್ನಾಗಿರಬೇಕು. ಅದು ಇದ್ದರೆ ಮಾತ್ರ ಸಂಸಾರ ಆಳುವಂಥದ್ದು ಸುಂದರವಾಗಿ ನಡೀತದೆ. ಹಾಗಾಗಿ ಆ ಎಲ್ಲ ವಿವಾಹಕ್ಕೆ ಬರ್ಬೋದಾದಂಥ, ವಿವಾಹ ನಂತರ ಬರ್ಬೋದಾದಂಥ ಸಮಸ್ಯೆಗಳು ಬರಬಾರದು ಹೇಳುವಂಥ ದೃಷ್ಟಿಯಿಂದ ಈ ಬಾಲಗಣಪತಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಮನುಷ್ಯನಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶಕ್ತಿ ಆದಮೇಲೆ ಎಲ್ಲ ಜೀವನದಲ್ಲಿ ಉನ್ನತವಾದಂಥ ಸ್ಥಾನಮಾನದ ಜೊತೆಯಲ್ಲಿ ವೈವಾಹಿಕ ಜೀವನ ಹೇಳುವಂಥದ್ದು ಅತ್ಯಂತ ಪ್ರಮುಖವಾದಂಥದ್ದು. ಹಾಗಾಗಿ ಆ ಎರಡೂ ಕೂಡ ಅತಿ ಹೆಚ್ಚು ಒಳ್ಳೆಯ ರೀತಿಯಿಂದ ನಮಗೆ ಸಿಗಬೇಕು ಅಂತ ಹೇಳಾದರೆ ಅದಕ್ಕೆ ಒಂದು ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡುವಂಥದ್ದು, ಮತ್ತೊಂದನೇದಾಗಿ ಬಾಲಗಣಪತಿಯ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಈ ಎರಡೂ ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ವಿಶೇಷವಾದಂತಹ ಅನುಗ್ರಹವನ್ನು ಮಹಾಗಣಪತಿಯಿಂದ ಪಡೆಯಿರಿ. ಯಾವುದೇ ಥರವಾದಂಥ ಪೂಜೆ, ಹೋಮ, ಹವನಗಳು, ಯಜ್ಞ, ಯಾಗಾದಿಗಳು ಅತ್ಯಂತ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ನೆರವೇರಿಸಬೇಕು ಅಂತ ಹೇಳಾದರೆ, ನಿಮಗೆ ಯಾರ ಹತ್ರ ನೆರವೇರಿಸಬೇಕು ಅನ್ನುವಂಥ ಒಂದು ಗೊಂದಲಗಳಿದ್ದರೆ ಅಂತಹ ಗೊಂದಲಗಳನ್ನು 100ಕ್ಕೆ 100 ನೀವು ನಿವಾರಣೆ ಮಾಡಿಕೊಂಡು ನಮ್ಮ ಈ purohityambooking.net.in ನಮ್ಮ ಪುರೋಹಿತರನ್ನು ಸಂಪರ್ಕ ಮಾಡಿದ್ರೆ ನಮ್ಮಲ್ಲಿ ವಿದ್ಯಾವಂತ, ಅನುಷ್ಠಾನರತ, ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿಸುವಂಥ ಪುರೋಹಿತರಿದ್ದಾರೆ. ಅಂತಹ ಪುರೋಹಿತರನ್ನು ಸಂಪರ್ಕ ಮಾಡಿ ತಾವುಗಳೆಲ್ಲರೂ ಕೂಡ ಈ ಒಂದು ಪೂಜಾ ಹೋಮ ಹವನಗಳನ್ನು ಮಾಡಲಿಕ್ಕೆ ನಮ್ಮನ್ನು ಸಂಪರ್ಕ ಮಾಡಬಹುದು ಅಂಥೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಅದೇ ರೀತಿಯಲ್ಲಿ ಮುಂದಿನ ವಾರವೂ ಕೂಡ
ನಾವು ಮಹಾಗಣಪತಿ ಆರಾಧನೆ ಬಗ್ಗೆ ಮುಂದುವರಿಸೋಣ. ವಲ್ಲಭ ಗಣಪತಿಯ ಆರಾಧನೆಯ ಬಗ್ಗೆ ಮತ್ತು ವಿದ್ಯಾ ಗಣಪತಿ ಆರಾಧನೆ ಬಗ್ಗೆ ಮುಂದಿನ ವಾರ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ.